ಹಲೋ ಫ್ರೆಂಡ್ಸ್, ನಾನು ಪ್ರೀತಿ ಡಾಕ್ಟರ್ ಪ್ರಶಾಂತ್ ಅಂಗ್ರೇಜ್ ಮಾತಾಡೋದು. ಇಂದು ನಾನು ನಿಮಗೆ ವಿಟಮಿನ್ ಸಿ ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಫಾರ್ಮಸಿಯಲ್ಲಿ ಎಲ್ಲಿ ಕೇಳಿದ್ರು ವಿಟಮಿನ್ ಸಿ ಅಂದರೆ ಕೊಡ್ತಾರೆ. ಈ ಟ್ಯಾಬ್ಲೆಟ್ ಇಂದ ಏನು ಯೂಸಪ್ಪ ಅಂತಂದ್ರೆ, ಆಕ್ಸಿಡೆಂಟ್ ಆಗಿ ವೂಂಡ್ ಆಗಿರುತ್ತಲ್ಲ, ತುಂಬಾ ಬೇಗ ಹೀಲ್ ಆಗ್ತಾ ಇರಲ್ಲ ಅಂತ ಕಂಡೀಷನ್ ಈ ಟ್ಯಾಬ್ಲೆಟ್ ಕೊಟ್ರೆ ಬೇಗನೆ ಹೀಲ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಸ್ಕಿನ್ ಅಲ್ಲಿ ಇರ್ತಕ್ಕಂಥ ಕೊಲೆಜನ್ ಫಾರ್ಮೇಶನ್ ಆಗೋಕೆ ಹೆಲ್ಪ್ ಮಾಡುತ್ತೆ ಈ ಟ್ಯಾಬ್ಲೆಟ್. ಮತ್ತೆ ಐರನ್ ಟ್ಯಾಬ್ಲೆಟ್ ತೊಗೊಂತಿರ್ತಾರಲ್ಲ, ಅವ್ರಿಗೆ ವಿಟಮಿನ್ ಸಿ ಟ್ಯಾಬ್ಲೆಟ್ ಕೊಟ್ಟರೆ ಐರನ್ ಬೇಗನೆ ಅಬ್ಸಾರ್ಪ್ಷನ್ ಆಗುತ್ತೆ. ಆಮೇಲೆ ಈ ಟ್ಯಾಬ್ಲೆಟ್ ಇಂದ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಇದರಲ್ಲಿ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ. ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಫ್ರೀ ರ್ಯಾಡಿಕಲ್ಸ್ ಜೊತೆ ಹೋರಾಡಿ ಸ್ಕಿನ್ ಡ್ಯಾಮೇಜ್ ಅಥವಾ ಸೆಲ್ಸ್ ಡ್ಯಾಮೇಜ್ ಆಗೋದನ್ನ ತಡೆಯುತ್ತೆ. ಈ ಟ್ಯಾಬ್ಲೆಟ್ ಡೋಸೇಜ್ ಎಷ್ಟಪ್ಪ ಅಂತಂದ್ರೆ 45 mg ಪರ್ ಡೇ ಅಷ್ಟೇ ತಗೋಬೇಕು ಈ ಟ್ಯಾಬ್ಲೆಟ್, ಮೆನ್ ಆಗಲಿ ವುಮೆನ್ ಆಗಲಿ. ಮತ್ತೆ 300 mg ಪರ್ ವೀಕ್ ಎಕ್ಸಿಡ್ ಆಗಬಾರ್ದು. WHO ರೆಕಮೆಂಡ್ ಪ್ರಕಾರ 45 mg ಅಷ್ಟೇ ತಗೋಬೇಕು. ಸ್ಕಿನ್ನಿಗೆ ಏನೇನು ಬೆನಿಫಿಟ್ಸ್ ಅಪ್ಪ ಅಂತಂದ್ರೆ ಹೈಪರ್ ಪಿಗ್ಮೆಂಟೇಷನ್ ಆಗೋದನ್ನ ತಡೆಯುತ್ತೆ, ಮತ್ತೆ ಡಾರ್ಕ್ ಸ್ಪಾಟ್ಸ್ ಆಗೋದನ್ನ ತಡೆಯುತ್ತೆ. ಆಮೇಲೆ ಈ ಟ್ಯಾಬ್ಲೆಟ್ ತಗೊಂಡ್ರೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಈ ಟ್ಯಾಬ್ಲೆಟ್ ಜಾಸ್ತಿ ತಗೊಂಡ್ರೆ ಏನ್ ಸೈಡ್ ಎಫೆಕ್ಟ್ಸ್ ಆಗುತ್ತಪ್ಪ ಅಂತಂದ್ರೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಡಯೇರಿಯಾ, ಆಮೇಲೆ ರೇರ್ ಕಂಡೀಷನ್ ಅಲ್ಲಿ ಕಿಡ್ನಿ ಸ್ಟೋನ್ ಸಹ ಆಗುತ್ತೆ. 2000 mg ಗಿಂತ ಜಾಸ್ತಿ ತಗೊಂಡ್ರೆ ರೆಕಮೆಂಡೆಡ್ WHO ರೆಕಮೆಂಡ್ ಪ್ರಕಾರ 300 mg ಅಷ್ಟೇ. ಮತ್ತೆ ಈ ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿ ಸಾಕು. ಮತ್ತೆ ಮುಂದೆ ಧನ್ಯವಾದಗಳು.